ಬಾ. ನಿನ್ ಹುಚ್ಚಿಡ್ತಿದ್ಯಾ? ಏನ್ ಮಾಡ್ಲಿ ಹೇಳು, ನನ್ ಲೈಫ್ ಯಾರ ಕೈಯಲ್ಲಿದೆ ಅಂತ ಕೂಡ ನಂಗೆ ಗೊತ್ತಾಗ್ತಿಲ್ಲ. ಬೆಳಿಗ್ಗೆಯಿಂದ ಪ್ರತಿ ಕ್ಷಣ ಸಾಯ್ತಾನೆ ಇದ್ದೀನಿ. ನನ್ ಕೈಲಾಗಲ್ಲ ಶಿವ. I want to die. ಮತ್ತೆ ಸತ್ ಹೋದ್ರೆ ಆ ಫೋನ್ ಸಿಗುತ್ತಾ? ಇಲ್ಲ ಅಂದ್ರೆ ಆ ವಿಡಿಯೋ ಹೊರಗ್ ಬರ್ದೇ ಇರುತ್ತಾ? ಪ್ರಾಬ್ಲಮ್ ಬರೋ ಪ್ರತಿ ಸಲ ಸಾವೇ ಸೊಲ್ಯೂಷನ್ ಅಂದ್ರೆ ಪ್ರತಿಯೊಬ್ಬ ಒಳ್ಳೆ ಮನುಷ್ಯನ್ ಬರೋ ಪ್ರಾಬ್ಲಮ್ಗೆ ಸತ್ತೇ ಹೋಗ್ಬೇಕು ಅಲ್ಲ? ಎಲ್ಲ ಪ್ರಯತ್ನನೂ ಮಾಡಿದೀವಿ, ಇನ್ನು ಮಾಡೋಣ. ಆದ್ರೂ ಫೋನ್ ಸಿಗದೆ ಹೋದ್ರೆ ನೋಡ್ ಶಶಿ, ನಾವ್ ಮಾಡಿರೋ ತಪ್ಪೆ. ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ದೇ ಇರೋವಾಗ ಶಿಕ್ಷೆಗೆ ಸಿದ್ಧವಾಗಿರ್ಬೇಕು. ಫೇಸ್ ಮಾಡೋಣ, ಏನೇ ಕಾನ್ಸಿಕ್ವೆನ್ಸಸ್ ಬಂದ್ರು ಫೇಸ್ ಮಾಡೋಣ. ಏನೇ ಸಮಸ್ಯೆ ಬಂದ್ರು ಅದು ನಿನ್ವರೆಗೂ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನಿನ್ ಜೊತೆನೇ ಇರ್ತೀನಿ ಶಶಿ, ನಿನಗ್ ಕಾವಲಾಗಿರ್ತೀನಿ. Thank you so much, Shiva. Yes. ಫೇಸ್ ಮಾಡೋಣ, ಎಂಥ ಪ್ರಾಬ್ಲಮ್ ಬಂದ್ರೂ ಫೇಸ್ ಮಾಡೋಣ. ಬಟ್ ಒಟ್ಟಿಗೆ ಅಲ್ಲ, ಬೇರೆ ಬೇರೆ ಆಗಿ. ಯಾಕೆ ಅಂದ್ರೆ ಫೋನ್ ಕಳ್ದೋಗಿದೆ ಅಂತ ಗೊತ್ತಾಗೋಕ್ಕೂ ಮುಂಚೆ ನಾನು ನಿನ್ನಿಂದ ಬೇರೆ ಆಗೋಣ ಅನ್ಕೊಂಡೆ. ಪ್ಲೀಸ್ ಡೋಂಟ್ ಟ್ರೈ ಟು ಸ್ಟಾಪ್ ಮೀ. ಬೇಡ. ಇನ್ನೆರಡೇ ಸ್ಪೂನ್ ಆಗೋಗುತ್ತೆ, ತಗೋ. ಏನ್ ಓವರ್ ಆಡ್ತಿದ್ಯಾ? ಸಾರಿ ಶಿವ, ಈ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ಹಾಗೆ. ಕಮಾನ್ ಶಶಿ, ಯಾಕಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತೀಯಾ? ಐ ನೋ, ಐ ರೆಸ್ಪೆಕ್ಟ್ ಯು ಆಸ್ ಅ ಗರ್ಲ್ ಫಸ್ಟ್. ಆಫ್ಟರ್ ದಟ್ ಐ ಲವ್ ಯು ಆಸ್ ಮೈ ಗರ್ಲ್. ನನ್ನ ಜೀವನದಲ್ಲಿ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಶಶಿ, ಆದ್ರೆ ನಿನ್ನ ಪ್ರೀತಿ ಮಾಡಿ ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನು ಕೂಡ ತಪ್ಪಾಗಿ ಮಾಡ್ಬೇಡ ಶಶಿ. ನನ್ ಮೇಲೆ ನಿನಗೆ ಪ್ರೀತಿ ಕಮ್ಮಿ ಆಗಿದೆ ಶಿವ, ನನ್ ಬಗ್ಗೆ ಚಿಂತೆನೇ ಇಲ್ಲ. ಯಾವ ಹುಡುಗಂಗಾದ್ರೂ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಎಕ್ಸೈಟ್ಮೆಂಟು ಆ ಹುಡುಗಿ ಅಕ್ಸೆಪ್ಟ್ ಮಾಡಾದ್ಮೇಲೆ ಇರಲ್ಲ ಶಶಿ. ಯಾಕಂದ್ರೆ ಆ ಹುಡುಗಿ ಎಸ್ ಅಂತಾಳೋ ನೋ ಅಂತಾಳೋ ಭಯದಲ್ಲಿ ಹುಡುಗಿ ಲವ್ ಅಕ್ಸೆಪ್ಟ್ ಮಾಡಾದ್ಮೇಲೆ ಈ ಹುಡುಗಿ ನಮ್ಮೋಳು ಅನ್ನೋ ಧೈರ್ಯ. ಭಯ ಯಾವಾಗ್ಲೂ ಬೇಜಾರಾಗುತ್ತೆ ಶಶಿ, ಆದ್ರೆ ಧೈರ್ಯ ತುಂಬಾ ಪ್ರಶಾಂತವಾಗಿರುತ್ತೆ. ಶಿವ, ಫ್ಯೂಚರ್ ಅಲ್ಲಿ ನಮ್ಮ ಮಧ್ಯೆ ಯಾವಾಗ್ಲಾದ್ರೂ ಜಗಳ ಆದ್ರೆ ನಾನಂತೂ ಕಿಸ್ ಮಾಡ್ತೀನಿ, ಮತ್ತೆ ನನಗ್ ಕೋಪ ಬಂದ್ರೆ ನಾನು ಕಿಸ್ ಮಾಡ್ತೀನಿ. ಹಾಗಿದ್ರೆ ವರ್ಷ ಪೂರ್ತಿ ಕೋಪದಲ್ಲೇ ಇರ್ತೀನಿ. ಒಂದ್ಸಲ ರಾಂಗ್ ಪರ್ಸನ್ ಚೂಸ್ ಮಾಡಿ ತಪ್ಪು ಮಾಡಿದೆ. ಆ ತಪ್ಪನ್ನ ನಿನ್ನಿಂದ ಕರೆಕ್ಟ್ ಮಾಡ್ಕೊಂಡೆ ಶಿವ. ಐ ಲವ್ ಯು ಫಾರ್ ಎವರ್ ಎವರ್ ಅಂಡ್ ಎವರ್. ನೀನ್ ಬಿಟ್ಟು ಹೋಗೋದು ಅಂದ್ರೆ ಅದ್ ನನ್ ಪ್ರಾಣ ಹೋದಾಗ ಮಾತ್ರ ಶಶಿ. ನನ್ನ ಯಾಕೆ ತಡಿಲಿಲ್ಲ? ನೀನೆ ಡೋಂಟ್ ಟ್ರೈ ಟು ಸ್ಟಾಪ್ ಮೀ ಅಂದೆ ಅಲ್ವಾ? ಅಂದ್ರೆ ನಾನಿರ್ಬೇಕು ಅನ್ಕೊಂಡೆ, ಆದ್ರೆ ನನ್ನ ತಡಿಬೇಕು ಅಂತ ಅನ್ಕೊಳ್ಳಿಲ್ವಾ? ಅದಾಗಿರ್ಲಿ ಬಿಡು. ಆದ್ರೂ ನಿನ್ ಮೈಂಡ್ ರೀಡಿಂಗ್ ತುಂಬಾ ಚೆನ್ನಾಗ್ ಗೊತ್ತಲ್ವಾ? ನೀನ್ ನನ್ ಮನ್ಸಲ್ಲಿ ಏನಿದೆ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಆದ್ರೂ ಇವಾಗ ಬಂದಿದ್ದೀನಲ್ಲ. ನೀನ್ ಬರ್ದೇ ಹೋಗಿದ್ರು ನಾನೇನ್ ಹೋಗ್ತಾ ಇರ್ಲಿಲ್ಲ.
ಐ ಲವ್ ಯು ಶಶಿ. ಐ ಲವ್ ಯು ಟೂ ಶಿವ. ಬೆಳಿಗ್ಗೆಯಿಂದ ಏನು ಪ್ರೇಮ ತೋರಿಸ್ದೇನೆ ಹೇಗ್ ಬಚ್ಚಿಟ್ಕೊಂಡಿದ್ಯಾ? ಅದು ಕೂಡ ನಿನ್ನೆ. ಎಕ್ಸ್ಕ್ಯೂಸ್ ಮೀ, ಈಗ ಸ್ವಲ್ಪ ಬಿಡ್ತೀರಾ? ಸಾರಿ ಹೇಳಿ. ಸಾರಿನಾ? ಎಸ್. ಯಾಕೆ? ಏನಕ್ಕೆ ಅಂದ್ರೆ ಹೇಳ್ಬೇಕಾಗಿದೆ. ಏಯ್ ಬಾರ ಇಲ್ಲಿ. ಹಾಯ್ ಅಂಕಲ್. ಹಾ ಅಂಕಲ್, ನನ್ನ ಮಗ ದಿನ ನಿಮ್ ಮನೆಗ್ ಬಂದ್ಬಿಟ್ಟು ಆಟ ಆಡ್ತಾನೆ. ಅದಕ್ಕೆ ಮತ್ತೆ ಆಟ ಆಡೋ ವಸ್ತುಗಳನ್ನ ಸ್ಕೂಲಿಗೆ ತಗೊಂಡೋದ್ರೆ ಒಳಗ್ ಬಿಡಲ್ಲ ಅನ್ನೋದು ಗೊತ್ತು ತಾನೆ? ತಗೊಂಡೋಗೋದಕ್ ಬಿಡಲ್ಲ. ಆದ್ರೂ ಇದನ್ನೆಲ್ಲ ನನ್ಗ್ಯಾಕೆ ಹೇಳ್ತಾ ಇದ್ದೀರಾ? ತಗೊಂಡೋದ್ರೆ ಬಿಡಲ್ಲ ಅಂತ ಗೊತ್ತಿದ್ದು ಕೂಡ ತಗೊಂಡೋಗಿ ಆಟ ಆಡ್ಕೊಂತ ಫೋನ್ ಯಾಕೆ ಕೊಟ್ಟಿದ್ದೀರಾ? ಏನಕ್ ಕೊಟ್ಟಿದ್ದೀರಾ ರೀ? ಹೇಳಿ, ಏನಕ್ ಕೊಟ್ಟಿದ್ದೀರಾ ಅಂತ. ಫೋನ್ ನ ಯಾಕೆ ಕೊಟ್ರಿ? ಅಂಕಲ್ ಅಂಕಲ್ ಎತ್ತೇಳಿ ಅಂಕಲ್. ಏನಾ? ಫೋನ್ ಬೇಕು ಅಂಕಲ್, ಪಬ್ಜಿ ಆಡೋದಕ್ಕೆ. ಇಲ್ಲೇ ಎಲ್ಲೇ ಬಿದ್ದಿರತ್ತೆ, ತಗೊಳ. ಥ್ಯಾಂಕ್ಸ್ ಅಂಕಲ್. ಗುಡ್ ಮಾರ್ನಿಂಗ್. ಏ ಮ್ಯಾಮ್ ಬಂದ್ರು ಕಣೋ, ಒಳಗಿಡು. ಏ ಫೋನ್ ರಿಂಗ್ ಆಗ್ತಿದೆ ಕಣೋ, ರಿಂಗ್ ಆಗ್ತಿದೆ. ಸೈಲೆನ್ಸ್. ಸಮನ್ got the call. ಕಾಲ್ ಅಗೇನ್. ಮತ್ತೆ ಫೋನ್ ಬರ್ತಿದೆ ಕಣೋ, ಸ್ವಿಚ್ ಆಫ್ ಮಾಡು, ಸ್ವಿಚ್ ಆಫ್. ಶಿವ, ನಮ್ ಫೋನ್ ಯಾರೋ ಆನ್ ಮಾಡಿದ್ರು. ವಾಟ್? ಈಸ್ ಆಲ್ಮೋಸ್ಟ್ ದೇರ್. ಏನಾಯ್ತು? GPS ಆಫ್ ಮಾಡಿದ್ರು. ವಾಟ್? ಶಿಟ್. ಅಪ್ಪೋ, ಶಿಟ್ ಅಂತ ನೀವ್ ಅನ್ನೋದಲ್ಲ, ನಾನ್ ಅನ್ಬೇಕು ಶಿಟ್ ಅಂತ. ಶಿಟ್. ಸ್ಕೂಲ್ನವರು, ಟ್ಯೂಷನ್ ಅವರು, ಏರಿಯಾದ ಜನರು ಫೋನ್ ಮಾಡಿ ಕ್ಯಾಕರ್ ಸುಗಿತಾ ಇದಾರೆ. ಚಿಕ್ಕ ಮಕ್ಳ ಕೈಲಿ ಫೋನ್ ಯಾಕೆ ಕೊಟ್ಟು ಕಳ್ಸಿದ್ರಿ ಅಂತ. ಅದಕ್ಕೆ ಸಾರಿ ಹೇಳ್ಬಿಡಿ. ಸಾರಿ ಸರ್. ಹಾ, ಹೇಳ್ಬಿಟ್ರೆ ಮುಗ್ದೋಯ್ತು. ನೀವು ಮಾತ್ರ ನಮ್ಮನ್ನು ಉಗಿತೀರಾ? ಚಿಕ್ಕ ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಿದೀವಿ ಅಂತ ಹೋಲ್ಸೇಲ್ ಆಗಿ ಪ್ಯಾಂಪರಿಂಗ್ ಮಾಡಿ ಹೇಳ್ತೀರಾ. ಅಷ್ಟಕ್ಕೂ ನಿಮ್ಮನ್ನ ಸಾರಿ ಹೇಳ್ದೆ ತಾನೆ? ಸಾಕ್ ನಿಲ್ಸ್ರೆ. ನಿಲ್ಸ್ಬಿಡ್ತೀನಿ ಬಿಡಪ್ಪ, ಸುಸ್ತಾಗೋಯ್ತು. ಬಾಕಂದ ಹೋಗೋಣ ಬಾ. ಬಾಯ್ ಅಂಕಲ್, ಮತ್ತೆ ನಾನು ಆಡೋದಕ್ ಬರ್ತೀನಿ. ಆಡೋದಕ್ಕೆ ಬೇರೆ ಏನಾದ್ರು ಕೊಡಿಸ್ತೀನಿ ಬಾ. ಮನೆಗೆ ಹೋಗೋಣ ಮಿಸ್. ಓಕೆ ಮಿಸ್ಟರ್. ಹೌದು ಶಶಿ, ತಮಾಷೆಗೆ ತಗೊಂಡಿದ್ ವಿಡಿಯೋ ಎಷ್ಟು ಸೀರಿಯಸ್